ಇವರಿಬ್ರು ಸುಮಾ ಮತ್ತು ಕಾವ್ಯ ಅಂತ ಅತ್ತಿಗೆ ನಾದ್ನಿ. ನಾದ್ನಿ ಕಂಡ್ರೆ ಅತ್ತಿಗೆಗಾಗಲ್ಲ, ಅತ್ತಿಗೆ ಕಂಡ್ರೆ ನಾದ್ನಿಗಾಗಲ್ಲ. ಇವರಿಬ್ರು ಇರೋದ್ರಿಂದಲೇ ಮನೇಲಿ ದಿನಾಲೂ ಏನಾದರೂ ಒಂದು ಗಲಾಟೆ ಆಗ್ತಾ ಇರುತ್ತೆ. ಪಾಪ ಇವರಿಬ್ರು ಜಗಳ ನಿಲ್ಲಿಸಿ ನಿಲ್ಲಿಸಿ ಮನೇಲಿರೋ ಅತ್ತೆಗಂತೂ ಸುಸ್ತಾಗಿ ಹೋಗಿರುತ್ತೆ. ನೋಡು, ನನ್ನ ಗೊಂಬೆ ನನಗೆ ಕೊಟ್ಬಿಡು. ಅದು ಅಪ್ಪ ನನಗೋಸ್ಕರ ತಂದಿರೋದು. ಸುಮ್ಮನೆ ಅದನ್ನು ತಗೊಂಡು ಹಾಳು ಮಾಡಬೇಡ ಕಾವ್ಯ, ಕೊಟ್ಬಿಡು ಅದನ್ನ. ಆಹಾ, ಇಂಥ ಚಾನ್ಸ್ ನನಗೆ ಮತ್ತೆ ಸಿಗತ್ತಾ ಹೇಳು? ಈ ಚಾನ್ಸ್ನ ನಾನು ಮಾತ್ರ ಮಿಸ್ ಮಾಡ್ಕೊಳ್ಳಲ್ಲ ಕಣೆ. ಈ ಗೊಂಬೆನ ನಾನೇ ತಗೊಂಡೋಗ್ತೀನಿ, ನಾನೇನಾದರೂ ಮಾಡ್ಕೋತೀನಿ, ಅದು ನನ್ನ ಇಷ್ಟ. ಮಾವ ನನಗೂ ಆಡ್ಕೊಳಕ್ಕೆ ಹೇಳಿದ್ದಾರೆ, ನಿಂಗೊಬ್ಳಿಗೆ ತಂದಿರೋದಲ್ಲ. ನೋಡು ಕಾವ್ಯ, ಸುಮ್ಮನೆ ನನಗೆ ಸಿಟ್ಬರ್ಸ್ಬೇಡ ನೀನು. ನನ್ನ ಗೊಂಬೆನ ನನಗೆ ಕೊಟ್ಬಿಡು. ನೀನು ಎಷ್ಟು ಸರಿ ಕೇಳಿದ್ರು ಅಷ್ಟೇ, ನಾನು ಮಾತ್ರ ಈ ಗೊಂಬೆನ ಕೊಡಲ್ಲ. ಬಾಯ್, ನಾನು ಹೊರಟೆ. ಏ ಕಾವ್ಯ, ನಿಂತ್ಕೊಳ್ಳೆ, ಹೋಗ್ಬೇಡ. ಛೇ, ಹಾಳಾದವಳು, ಎಷ್ಟೇ ಹೇಳಿದ್ರು ಗೊಂಬೆನ ತಗೊಂಡೇ ಹೋದ್ಲು. ನನ್ನಪ್ಪ ನನಗೆ ಪ್ರೀತಿಯಿಂದ ಕೊಡಿಸಿದ್ದು. ಇರು, ಮಾಡ್ತೀನಿ ನಿನಗೆ. ಸುಮಾ ಕಾವ್ಯನ ಮೇಲೆ ಕೋಪ ಮಾಡಿಕೊಂಡು ಅವಳ ರೂಮಿಗೆ ಹೋಗಿ ಅವಳ ವಸ್ತುಗಳನ್ನೆಲ್ಲ ಚೆಲ್ಲಾಪಿಲ್ಲಿ ಮಾಡಿ ಬರ್ತಾಳೆ. ಇದೇ ಕೋಪಕ್ಕೆ ಕಾವ್ಯ ಕೂಡ ಸುಮನಿಂದ ತಗೊಂಡೋಗಿರೋ ಗೊಂಬೆನ ಹಾಳು ಮಾಡ್ತಾಳೆ. ಮಾಡೋದೆಲ್ಲ ಮಾಡಿಕೊಂಡು ಇಬ್ರು ಕಿತ್ತಾಟಕ್ಕೆ ನಿಲ್ತಾರೆ. ಇವಾಗ ಯಾರಾದರೂ ಬಂದು ಬಿಡಿಸ್ಲೇಬೇಕಲ್ವಾ? ಅಯ್ಯೋ, ನಿಮ್ಮಿಬ್ರದ್ದು ಏನಾದರೂ ಒಂದು ಇರುತ್ತಲ್ಲ. ನಿಮ್ಮಿಬ್ರಿಗೂ ಸ್ವಲ್ಪ ಹೊತ್ತು ತೆಪ್ಪನ್ ಕುತ್ಕೊಂಡು ಓದ್ಕೊಳಕ್ಕಾಗಲ್ಲ ಅಲ್ಲ? ಮೊದಲು ಬಿಡಿ, ಏನು ಜಗಳ ಮಾಡ್ಕೋತಿದ್ದೀರಾ ಆ ಥರ? ಲೇ ಕಾವ್ಯ, ಬಿಡಿ ಅವಳನ್ನ. ಅದೇನು ಹುಡುಗಿರೆ ನೀವಿಬ್ರು, ಯಾಕೆ ಹೀಗೆ ಮಾಡ್ತಿರೋ ದಿನಾನು? ಅಯ್ಯೋ, ಜೀವ ತಿಂತಿರಲ್ಲೇ. ಸುಮಿತ್ರಾ, ಇವರಿಬ್ರು ಹೀಗೆಲ್ಲ ಹೇಳಿದ್ರೆ ಮಾತೇ ಕೇಳಲ್ಲ. ಇರು, ಸುಮನ್ನ ನಾನು ಕರ್ಕೊಂಡು ಹೋಗ್ತೀನಿ. ನನ್ನ ಮೇಲೆ ಜಗಳಕ್ಕೆ ಬರ್ತೀಯೇನೆ? ಇರು ಇರು, ನಿನಗೆ ಮಾಡ್ತೀನಿ ಇವಾಗ. ನಿನ್ನ ಮಂಡೆ ಹೊಡಿತೀನಿ. ಏ ಕಾವ್ಯ! ಇವಾಗ ಕಾವ್ಯನ ಹತ್ರ ಹೊಡ್ಸ್ಕೊಂಡ್ರಲ್ಲ, ಅವರು ಕಾವ್ಯನಪ್ಪ. ಅದನ್ನ ನೋಡಿ ಶಾಕಲ್ಲಿ ನೋಡ್ತಾ ಇದ್ದಾರಲ್ಲ, ಅವರೇ ಸುಮನಮ್ಮ. ಕಥೆಲಿ ಅತ್ಕೇನಾದ್ನಿ ಅಂತ ಹೇಳಿ ಅಣ್ಣ ತಂಗಿ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮಂಜು ಮತ್ತು ಸುಮಿತ್ರಾ ಸ್ವಂತ ಅಣ್ಣ ತಂಗಿ. ಅಣ್ಣ ತಂಗಿ ಮಕ್ಕಳು ಅತ್ಕೇನಾದ್ನಿ ತಾನೆ. ಹೀಗೆ ಕಿತ್ತಾಡೋ ಇವರಿಬ್ರು ತಮ್ಮ ಜಗಳನ ಮದುವೆ ಆದಮೇಲೂ ಮುಂದುವರಿಸ್ತಾರೆ. ಯಾಕೆ ಅಂದರೆ ಕಾವ್ಯ ಸುಮನ್ ಅಣ್ಣನೇ ಪ್ರೀತಿ ಮಾಡಿ ಮದುವೆ ಆಗ್ತಾಳೆ. ನೋಡು, ನಿನಗೆ ನೆಟ್ಟಿಗೆ ಅಡುಗೆನೇ ಮಾಡೋಕೆ ಬರಲ್ಲ, ಆದರೂ ಅಡುಗೆ ಮನೆ ಒಳಗೆ ಬರ್ತೀಯ. ಯಾರಾದರೂ ಎಲ್ಲಿಗೆ ಹೋಗಬೇಕು ಅಂದರೂ ಒಂದು ಯೋಗ್ಯತೆ ಅನ್ನೋದು ಇರಬೇಕು, ತಿಳ್ಕೊ ಅದನ್ನು ಫಸ್ಟು. ಆಹಾ, ಸಾಕು, ಸುಮ್ಮನೆ ಇರೇ. ಅಲ್ಲ ಕಣೆ, ನನ್ನ ಯೋಗ್ಯತೆ ಬಗ್ಗೆ ಮಾತಾಡ್ತೀಯಲ್ಲ, ನೀನೇನು ಬಾರಿ ಚೆನ್ನಾಗಿ ಓದ್ತಿದ್ಯಾ? ಇಲ್ಲ ತಾನೇ? ಆದರೂ ಅಂಥ ದೊಡ್ಡ ಕಾಲೇಜ್ನಲ್ಲಿ ಮಾವ ಡೊನೇಷನ್ ಕಟ್ಟಿ ಸೀಟ್ ಕೊಡ್ಸಿಲ್ವಾ? ನೀನು ಹೋಗ್ತಾ ಇದೆಯಾ ಕಾಲೇಜಿಗೆ? ನಿನಗೆ ಅವಾಗ ಗೊತ್ತಾಗಿಲ್ವಾ ನನ್ನ ಯೋಗ್ಯತೆಗೆ ಈ ಕಾಲೇಜ್ ಅಲ್ಲ ಅಂತ? ಆಹಾ, ಅಮ್ಮಣ್ಣಿ ಬಂದ್ಬಿಟ್ಲು. ಆಹಾ, ಎಲ್ಲ ಮಾತಾಡ್ತೀಯ ಕಣೆ, ಎಲ್ಲ ಮಾತಾಡ್ತೀಯ. ನೀನು ಯಾರು ಹೇಳು? ಮಾತಲ್ಲೇ ಮರಳು ಮಾಡಿ ನನ್ನನ್ನೇ ಬುಟ್ಟಿಗೆ ಹಾಕೊಂಡು ಹೋಗ್ತಾನೆ. ಮಾತಾಡ್ದೆ ಎಲ್ಲಿಗೆ ಹೋಗ್ತೀಯ? ಅಯ್ಯೋ, ನನ್ನ ಮಾವನ ಮಗನ ನಾನು ಮದುವೆ ಆಗಿದ್ದೀನಿ. ಬುಟ್ಟಿಗ ಹಾಕೊಂಡು ಜಲ್ಲೆಗೆ ಹಾಕೊಂಡು ಅಂತೂ ಮದುವೆ ಅಂತೂ ಆಗಿದ್ದೀನಿ ತಾನೆ. ಆದರೆ ನಿನ್ನ ಹಣೆ ಬರೋಕ್ಕೆ ಇಷ್ಟು ವರ್ಷ ಆದರೂ ನನ್ನ ಅಣ್ಣನ ಬುಟ್ಟಿಗೆ ಹಾಕೊಳ್ಳೋದು ಬಿಡು, ಮೊಬೈಲ್ನಲ್ಲಿರೋ ವಾಟ್ಸಪ್ ಡಿ ಪಿಗೂ ಹಾಕೊಂಡಿಲ್ವಲ್ಲೇ. ಅಯ್ಯೋ, ನೀನೇನು ಯೂಸ್ ಇಲ್ಲ ಕಣೆ, ನನ್ನ ನೋಡಿ ಸ್ವಲ್ಪ ಕಲ್ತ್ಕೋ. ನೋಡು ಕಾವ್ಯ, ನಾನೇನು ಅಷ್ಟೆಲ್ಲ ಬರ್ಗೆಟ್ಟಿಲ್ಲ ನಿನ್ನ ಅಣ್ಣನ ಬುಟ್ಟಿ ಹಾಕೊಳ್ಳೋ ಅಷ್ಟು. ಆಹಾ ಅಮ್ಮಣ್ಣಿ, ಏನು ಡವ್ ಮಾಡ್ತಿದೀಯ ಸುಮಾ? ನನಗೆ ಗೊತ್ತಿಲ್ವಾ ನೀನು ನಮ್ಮನೆ ಹಕ್ಕಿ ಕಾಳಾಗ್ತಾ ಇರೋದು? ಆದರೆ ಏನು ಮಾಡೋದು, ಹಕ್ಕಿ ಎಷ್ಟೇ ಕಾಳಾಕಿದ್ರೂ ತಿಂತಾನೇ ಇಲ್ಲ. ಅಮ್ಮ ಅಮ್ಮ, ಬೇಗ ಬಾ. ಎಲ್ಲಿದ್ಯಾ? ನಿನ್ನ ಸೊಸೆಗೆ ಸುಮ್ಮನೆ ಇರೋಕೆ ಹೇಳಿ ಇವಾಗ. ಅಯ್ಯೋ, ಬೆಳಗ್ಗೆ ಬೆಳಗ್ಗೆನೆ ಏನ್ರಿ ನಿಮ್ಮಿಬ್ರು ರಗಳೆ ಜಗಳ? ಸ್ವಲ್ಪ ನೆಮ್ಮದಿಯಾಗಿ ಇರೋಕ್ಕೂ ಬಿಡಲ್ವಲ್ರಿ ಈ ಮನೇಲಿ ಇರೋರ್ನ? ಯಾಕ್ರೆ ಹಿಂಗೆ ಮಾಡ್ತೀರಾ? ಛೇ ರಾಮ. ಏನು ಸುಮಿತ್ರಾ, ನನ್ನ ಕರ್ದ್ಯಾ? ಅಯ್ಯೋ, ನಿಮ್ಮನ್ನ ಯಾರಿಗೆ ಕರೆದ್ರು? ನಾನು ಆ ದೇವ್ರನ್ನ ಕರೆದಿದ್ದು. ನೀವು ಸ್ವಲ್ಪ ಹೊತ್ತು ತೆಪ್ಪಗಿರ್ತೀರಾ? ನೋಡಮ್ಮ, ಕಾವ್ಯನಿಗೆ ಸುಮ್ಮನೆ ಬಾಯಿ ಮುಚ್ಕೊಂಡಿರೋ ಕೇಳು, ನನ್ನ ಸುದ್ದಿಗೆ ಬರೋ ಕೇಳಬೇಡ. ನಿನ್ನ ತಲೆ ಮೇಲೆ 4 ಬಾರಿಸ್ತೀನಿ ಮೊದಲು. ನಾನು ಎಷ್ಟು ಸಾರಿ ಹೇಳಿದ್ದೀನಿ ನಿನಗೆ ಅತ್ತಿಗೆ ಅಂತ ಕರಿ, ಹೆಸರಿಡ್ ಕರಿಬೇಡ ಅಂತ, ಆದರೂ ದಿಮಾಕ್ ಮಾಡ್ತೀಯಾ ನೀನು? ಹೌದು ಅತ್ತೆ, ಇವಳಿಗೆ ನಾನು ತುಂಬ ಸಾರಿ ಹೇಳಿದ್ದೀನಿ, ತಲೆ ಮೇಲೆ 4 ಬಾರಿಸಿ ಬುದ್ಧಿ ಬರುತ್ತೆ. ಕಾವ್ಯ, ನೀನು ಅಷ್ಟೇ, ನಾದ್ನಿನ ಮಗಳ ಥರ ನೋಡ್ಕೋಬೇಕು. ನಿನ್ನಮ್ಮ ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು ಗೊತ್ತಾ? ಸ್ವಂತ ಮಗಳ ಥರನೇ ನೋಡ್ಕೊಂಡಿದ್ರು. ಬೇಕಾದರೆ ಅವ್ರನ್ನ ಒಂದ್ಸರಿ ಕೇಳು. ಹಾಗೆ ನೀನು ಸುಮ್ಮನ್ನು ನೋಡ್ಕೋಬೇಕು. ಅದು ಬಿಟ್ಟು ಚಿಕ್ಕ ಮಕ್ಕಳ ಥರ ದಿನಾಲೂ ಇಬ್ರು ಜಗಳ ಮಾಡ್ತಿರಲ್ಲ, ಒಂದ್ಸರಿ ಹೇಳಿದ ಅರ್ಥ ಆಗಲ್ವಾ? ಇವಳನ್ನ ಮಗಳ ಥರ ನೋಡ್ಕೊಳ್ಳೋದ? ಮಗಳಲ್ಲ ಇವಳು, ಮರಿ ರಾಕ್ಷಸಿ. ಹೀಗೆ ಸುಮಾ ಕಾವ್ಯ ಪುಟ್ಟ ಪುಟ್ಟ ವಿಷಯಕ್ಕೂ ಜಗಳ ಮಾಡ್ಕೊಳ್ತಾ ಇರ್ತಾರೆ. ಪಾಪ, ಮನೇಲಿ ಎಲ್ರಿಗೂ ಇದನ್ನ ನೋಡಿ ನೋಡಿ ಒಂಥರ ಅಭ್ಯಾಸನೇ ಆಗ್ಬಿಟ್ಟಿರುತ್ತೆ.
ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ಒಂದಿನ ಕಾವ್ಯನ ಅಪ್ಪ ಅಮ್ಮ ಮಗಳು ನೋಡೋಕೆ ಅಂತ ಕಾವ್ಯನ ಮನೆಗೆ ಬಂದಿರ್ತಾರೆ. ಸುಮಿತ್ರಾ, ಹೇಗಿದೆ ಅದಕ್ಕೇನಾದ್ನೇ ಇಬ್ರು ಸಂಬಂಧ ಇವಾಗ? ನಿಮ್ಗಾದ್ರೂ ನೆಮ್ಮದಿಯಾಗಿರೋಕೆ ಬಿಡ್ತಿದ್ದಾರಾ ಹೇಗೆ? ಅವಾಗಿನ ಥರ ಹಾಗೆಲ್ಲ ಕಿತ್ತಾಡ್ತಿಲ್ಲ ತಾನೇ? ಅಯ್ಯೋ, ಅದ್ರ ಬಗ್ಗೆ ಏನು ಕೇಳ್ತೀರಾ ಅತ್ಗೆ? ನನಗಂತೂ ಸಾಕಾಗಿದೆ. ಬೆಳಗಾದ್ರೆ ಸಾಕು ಇಬ್ರು ಜಗಳ ಮಾಡೋಕೆ ಶುರು ಮಾಡಿಬಿಡ್ತಾರೆ. ನನಗಂತೂ ಇವರಿಬ್ರನ್ನ ಸುಧಾರಿಸಿನೇ ಸುಸ್ತಾಗಿ ಹೋಗುತ್ತೆ ಕಣ್ರಿ. ಅದಕ್ಕೆ ಹೇಳ್ದೆ ನಿಮ್ಮ ಸೊಸೆನ ನೀವು ಮನೆಗೆ ಕರ್ಕೊಂಡು ಹೋಗಿ, ನನ್ನ ಸೊಸೆ ನನಗೆ ಸಾಕು ಅಂತ. ಹೌದತ್ತೆ, ನನ್ನ ಕರ್ಕೊಂಡೋಗಿ ನಿಮ್ಮ ಮಗನಿಗೆ ಮದುವೆ ಮಾಡಿಸಿ, ನಾನು ನಿಮ್ಮನೇಲೇ ಇರ್ತೀನಿ. ಈ ನಿಮ್ಮ ಮರಿ ರಾಕ್ಷಸಿ ಜೊತೆ ಅಂತೂ ಇರೋಕ್ಕೆ ಆಗಲ್ಲ. ಹೌದಮ್ಮ, ಈ ಕೊಳ್ಳಿದೆವ್ವನ ನಿಮ್ಮನೆಗೆ ಕರ್ಕೊಂಡೋಗು. ನಮ್ಮನೇಲಿ ಕಾಟನಾದರೂ ತಪ್ಪುತ್ತೆ. ನಾನು ನಿನಗೆ ಹೇಳಲಿಲ್ಲ ಸುಮಾ, ದೆವ್ವಕ್ಕೆ ಹೇಳಿದ್ದು. ನೋಡಿದ್ರ ಅತ್ತೆ ಹೇಗೆ ಮಾತಾಡ್ತಿದ್ದಾಳೆ ನಿಮ್ಮ ಮಗಳು ಅಂತ? ನಾನು ಕೊಳ್ಳಿದೆವ್ವ ಇದ್ದಾಗಿದ್ದೀನ ಅತ್ತೆ? ನೀವೇ ಹೇಳಿ. ನಿಮ್ಮ ಮಗಳಿಗೆ ಮಾಡೋಕೆ ಬೇರೆ ಕೆಲಸ ಇಲ್ಲ, ಅದಕ್ಕೆ ಯಾವಾಗಲೂ ನನ್ನ ಬಗ್ಗೆ ಏನಾದರೂ ಹೇಳ್ತಾನೆ ಇರ್ತಾಳೆ. ನೀವಾದರೂ ಹೇಳಿ ಅತ್ತೆ ಅವಳಿಗೆ. ಅವರು ನನ್ನಮ್ಮ ಕಣೆ, ನನಗೆ ಸಪೋರ್ಟ್ ಮಾಡ್ತಾರೆ. ನೀನು ಬೇಕಾದರೆ ನಿನ್ನಮ್ಮನ ಕೇಳು. ಆದರೂ ಸುಮಾ, ನೀನು ಸ್ವಲ್ಪ ಕೊಳ್ಳಿದೆವ್ವ ಇದ್ದಾಗೆ ಇದೆಯಾ ಕಣೆ, ನನಗೆ ಯಾವಾಗಲೂ ಹಾಗೆ ಅನ್ನಿಸ್ತಾ ಇರುತ್ತೆ. ನೋಡಿದ್ರ ಅತ್ತೆ ಹೇಗೆ ಮಾತಾಡ್ತಿದ್ದಾಳೆ ಅಂತ? ಅವ್ರು ನನ್ನ ಅತ್ತೆ ಕಣೆ, ನನಗೆ ಸಪೋರ್ಟ್ ಮಾಡ್ತಾರೆ. ಸಾಕು, ಸುಮ್ಮನೆ ಇರೆ. ಮೊದಲು ಸೈಟ್ ಬುಕ್ ಮಾಡ್ಕೊ, ಆಮೇಲೆ ಮನೆ ಕಟ್ಟುವಂತೆ. ಸೈಟೇ ಬುಕ್ ಮಾಡಿದೆ, ಮನೆ ಕಟ್ಟೋಕೆ ಪ್ಲಾನ್ ಮಾಡ್ತಿದ್ಯಲ್ಲೇ. ಏ ಸಾಕು, ಇಬ್ರು ತೆಪ್ಪಗಿರ್ತೀರಾ? ಅಲ್ಲ, ನಿಮ್ಮಿಬ್ರಿಗೆ ಏನಾಗಿದೆ ಅಂತ? ಯಾವಾಗ ನೋಡಿದ್ರು ನಾಯಿಗಳು ಕಚ್ಚಾಡೋ ಹಾಗೆ ಕಚ್ಚಾಡ್ತಾನೆ ಇರ್ತೀರಲ್ಲ. ತೆಪ್ಪಗೆ ನಿಂತ್ಕೊಳ್ಳೋಕ್ಕಾಗಲ್ಲ ಇಬ್ರಿಗೂ? ಎಲ್ಲ ನಿನ್ನಿಂದಾನೇ ಆಗಿರೋದು. ನೋಡು, ಇವಾಗ ಎಲ್ಲರೂ ಬೈತಿದ್ದಾರೆ. ಮೊದಲು ಎಲ್ಲ ನೀನೇ ಶುರು ಮಾಡಿದ್ದು. ನೀನು ತೆಪ್ಪಗಿದ್ದಿದ್ರೆ ನಾನು ಇರ್ತಾ ಇದ್ದೆ. ಸುಮನಿಗೆ ತನ್ನ ಅತ್ತಿಗೆಗೆ ಏನಾದರೂ ರೇಗ್ಸಿಲ್ಲ ಅಂದರೆ ಸಮಾಧಾನ ಆಗಲ್ಲ. ಕಾವ್ಯನಿಗೆ ತನ್ನ ನಾದ್ನಿಗೆ ಏನಾದರೂ ರೇಗ್ಸಿಲ್ಲ ಅಂದರೆ ಸಮಾಧಾನ ಆಗಲ್ಲ. ಇವರಿಬ್ಬರಿಗೆ ಏನಾದರೂ ಬೈದಿಲ್ಲ ಅಂದರೆ ಇಡೀ ಮನೇಲಿ ಸಮಾಧಾನನೇ ಇರಲ್ಲ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ಒಂದಿನ ಸುಮಿತ್ರಾ ಮತ್ತು ರಾಮು ಇಬ್ಬರು ಪೇಟೆಗೆ ಹೋಗಿರ್ತಾರೆ. ಹಾಗಾಗಿ ಬರುವಾಗ ತನ್ನ ಸೊಸೆಗೆ ಮಗಳಿಗೆ ಸೀರೆ ತೊಗೊಂಡು ಬರ್ತಾರೆ. ಅಮ್ಮ, ಅವಳಿಗೆ ಮಾತ್ರ ಅಷ್ಟೊಂದು ಚೆನ್ನಾಗಿರೋ ಸೀರೆ ತೊಗೊಂಡು ಬಂದಿದ್ಯಾ, ನನಗೆ ಮಾತ್ರ ಯಾವುದೋ ಚೆನ್ನಾಗಿಲ್ಲದೆ ಇರೋ ಗಲೀಜ್ ಕಲರ್ ಸೀರೆ ತೊಗೊಂಡು ಬಂದಿದ್ಯಾ ತಾನೇ? ಹೌದು ಅತ್ತೆ, ಸುಮನಿಗೆ ಅಷ್ಟೊಂದು ಚೆನ್ನಾಗಿರೋ ಕಲರ್ ತೊಗೊಂಡು ಬಂದಿದ್ದೀರಾ, ಆದರೆ ನನಗೆ ಮಾತ್ರ ಇದು ಯಾವುದೋ ಜಾತ್ರೆ ಕಲರ್ ತೊಗೊಂಡು ಬಂದಿದ್ದೀರಾ, ನಿಜ ತಾನೇ? ಅಯ್ಯೋ ರಾಮ. ಕರೆದ್ಯಾ ಸುಮಿತ್ರಾ? ನೀವು ಸ್ವಲ್ಪ ತೆಪ್ಪಗಿರ್ತೀರಾ? ಲೇ, ನಿಮ್ಮಿಬ್ರಿಗೆ ಯಾವ ಸೀರೆ ಇಷ್ಟ ಆಗಿದೆಯೋ ಅದನ್ನೇ ತಗೊಳ್ರೆ, ಇಬ್ರು ಸೀರೆ ಬದಲಾಯಿಸ್ಕೊಳ್ರೆ. ಇದೇನತ್ತೆ ಇದು? ನನ್ನ ಸೀರೆ ಚೆನ್ನಾಗಿಲ್ಲ, ಅವಳ ಸೀರೆ ಚೆನ್ನಾಗಿದೆ. ನೀವು ನೋಡಿದ್ರೆ ಅದನ್ನ ಅವಳಿಗೆ ಕೊಡ್ಸಿ, ನನಗೆ ಇದನ್ನ ಕೊಡ್ಸಿದ್ರಿ. ಹೌದಮ್ಮ, ನನ್ನ ಕೈಯಲ್ಲಿ ಈ ಸೀರೆ ಚೆನ್ನಾಗಿ ಕಾಣ್ತಿಲ್ಲ, ಅವಳ ಕೈಯಲ್ಲಿರೋ ಸೀರೆನೇ ಚೆನ್ನಾಗಿದೆ. ನನಗಿದು ಯಾವುದೋ ರಂಗಿಲ್ಲ ಕೊಡ್ಸಿ, ಅವಳಿಗೆ ಮಾತ್ರ ನನ್ನ ಸೀರೆ ಕೊಡ್ಸಿದ್ಯಾ? ಅಯ್ಯೋ ರಾಮ. ಎರಡೆರಡು ಸಾರಿ ಕರೆದ್ಯಾ ಸುಮಿತ್ರಾ? ರೀ, ನನಗೆ ಮೊದಲೇ ಪಿತ್ತ ನೆತ್ತಿಗೆ ಏರ್ತಿದೆ. ಸುಮ್ಮನೆ ಇನ್ನೂ ನನಗೆ ಸಿಟ್ಟು ಬರ್ಸ್ಬೇಡಿ. ಮೊದಲು ಎದ್ದೋಗಿ ಇಲ್ಲಿಂದ. ಅಲ್ಲ ಕಣ್ರೆ, ಸುಮನನ ಕೈಯಲ್ಲಿರೋ ಸೀರೆ ನಿನಗಿಷ್ಟ ಆಗುತ್ತೆ, ಕಾವ್ಯನ ಕೈಯಲ್ಲಿರೋ ಸೀರೆ ನಿನಗಿಷ್ಟ ಆಗುತ್ತೆ. ಹಾಗಿರುವಾಗ ಇಬ್ರು ಇರೋ ಸೀರೆನ ಬದಲಾಯಿಸ್ಕೊಂಡು ಯಾವತ್ತಾದ್ರೂ ಉಟ್ಕೊಂಡ್ರೆ ಏನಾಗತ್ತೆ? ಇಬ್ರಿಗೂ ಬೇರೆ ಬೇರೆ ಸೀರೆ ತಂದ್ರೆ ಏನಾದರೂ ಫಂಕ್ಷನ್ನು ಏನಾದರೂ ಇದ್ದಾಗ ಒಂದೊಂದು ಸಾರಿ ಉಡ್ತಾರೆ ಬದಲಾಯಿಸಿ ಅಂತ ನಾನು ತಗೊಂಡ್ಬಂದ್ರೆ, ನೀವಿಬ್ರು ಅದು ಬೇಡ ಇದು ಬೇಡ, ಇದು ಬೇಕು ಅದು ಬೇಕು ಅಂತ ನನ್ನ ತಲೆ ತಿಂತಾ ಇದ್ದೀರಾ. ನನಗೆ ಈ ಸೀರೆ ಬೇಡ ಅತ್ತೆ, ಅವಳಿಗೆ ಮಾತ್ರ ಚೆನ್ನಾಗಿರೋ ಸೀರೆ, ನನಗೆ ಮಾತ್ರ ಜಾತ್ರೆ ಸೀರೆನ ಹೇಳಿ? ಏನು ಬೇಡ, ಎಲ್ಲ ನೀವೇ ಇಟ್ಕೊಳ್ಳಿ, ನನಗೇನು ಬೇಡ. ನನಗೂ ಅಷ್ಟೇ, ಅವಳು ಆರಿಸಿ ಬಿಟ್ಟಿರೋ ಸೀರೆನ ನನಗೆ ತಗೋ ಅಂತಿದ್ಯಾ? ಯಾವುದು ನನಗೆ ಬೇಕಾಗಿಲ್ಲ. ಅಷ್ಟು ಸೀರೆ ಇಷ್ಟ ಆದರೆ ನೀನೇ ಈ ಸೀರೆನೆಲ್ಲ ಉಟ್ಕೋ. ಅಯ್ಯೋ ದೇವ್ರೇ, ಈ ಹುಡುಗಿರಿಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ. ಅಲ್ಲ, ಏನೋ ಇಬ್ರಿಗೆ ಒಂದೇ ಥರ ಸೀರೆ ಬೇಡ ಅಂತ ಬೇರೆ ಬೇರೆ ಸೀರೆ ತೊಗೊಂಡು ಬಂದರೆ ಯಾವುದಾದ್ರೂ ಫಂಕ್ಷನ್ ಇದ್ದರೆ ಅದ್ಲಿ ಬದಲಿ ಮಾಡ್ಕೊಂಡು ಉಡ್ತಾರೆ ಅಂದ್ಕೊಂಡ್ರೆ, ಅದಕ್ಕೇನು ಅದನ್ನೇ ಇಬ್ಬರು ಕೇಟ್ರಿಂಗ್ನವ್ರು ಹಾಗೆ ಯೂನಿಫಾರ್ಮ್ ಬೇಕು ಅಂತಿದ್ದಾರೆ. ಎಲ್ಲ ನನ್ನ ಕರ್ಮ. ಇಬ್ರು ಒಂದೇ ಮನೇಲಿ ಬಿಟ್ಕೊಂಡಿದ್ದೀನಲ್ಲ, ಇವ್ರನ್ನ ಹೇಗಪ್ಪ ಸರಿ ಮಾಡೋದು? ಹುಡ್ದಾಗಿಂದನೂ ಜಗಳ ಮಾಡೋಕೆ ಶುರು ಮಾಡಿರೋ ಅದ್ಗೇನು ಅದ್ನಿ ಅದೇ ಜಗಳನ ಮದುವೆ ಆದಮೇಲೂ ಕಂಟಿನ್ಯೂ ಮಾಡೋಕೆ ಶುರು ಮಾಡಿದ್ದಾರೆ. ಸುಮಾ ಮತ್ತು ಕಾವ್ಯ ಇಬ್ಬರು ಈ ಜಗಳನೆಲ್ಲ ಬಿಟ್ಟು ಒಂದಾಗ್ತಾರಾ ಅಥವಾ ಇದೇ ಜಗಳದಿಂದ ಬೇರೆ ಬೇರೆ ಆಗ್ತಾರಾ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ. ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.